ಇನ್ನು ಭಾರತ ಮತ್ತು ಪಾಕ್ ಗಡಿಯಲ್ಲಿ ಹಲವು ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಗಡಿಯಲ್ಲಿ ಗೋಧಿ ಕಟಾವನ್ನ ಅಲ್ಲಿನ ರೈತರು ಮುಗಿಸಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಭಯ ಸಹಜವಾಗಿ ರೈತರಿಗೂ ಸಹ ಇದೆ. ಭಾರತದ ಗಡಿಯಲ್ಲಿ ಸಂಪೂರ್ಣವಾಗಿ ಹೀಗಾಗಿ ರೈತರು ಗೋಧಿಯನ್ನ ಕಟಾವು ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿ ಬೆನ್ನಲ್ಲೇ ಎರಡು ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಹೀಗಾಗಿ ಯಾವಾಗ ಏನು ಬೇಕಾದ್ರೂ ಆಗುತ್ತೆ ಅನ್ನುವಂತ ಆತಂಕದಲ್ಲಿ ರೈತರಿದ್ದು. ಗುಜರಾತ್, ರಾಜಸ್ಥಾನ, ಪಂಜಾಬ್ ಗಡಿಯಲ್ಲಿ ಗೋಧಿಯನ್ನ ಕಟಾವು ಮಾಡಲಾಗಿದೆ. ಸುಮಾರು 3310 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗೋಧಿ ಬೆಳೆಯನ್ನ ಕಟಾವು ಮಾಡಲಾಗಿದೆ. ಬೇಗ ಕಟಾವನ್ನ ಮುಗಿಸಿ ಅಂತ ಸೂಚನೆಯನ್ನ ನೀಡಲಾಗಿದೆ ಬಿಎಸ್ಎಫ್ನಿಂದ. ಪಾಕ್ ಮೇಲೆ ದಾಳಿಯ ಮುನ್ಸೂಚನೆಯನ್ನ ಹಾಗಾದ್ರೆ ಸೇನೆ ಕೊಟ್ಟಿದೆಯಾ? ಎಸ್ ಮಂಜು, ಇನ್ನು ಭಾರತ ಪಾಕ್ ಗಡಿಯಲ್ಲಿ ಸಾಕಷ್ಟು ಮಿಂಚಿನ ಬೆಳವಣಿಗೆ ಆಗ್ತಾ ಇದೆ. ಅದರಲ್ಲೂ ಈಗ ಗಡಿಯಲ್ಲಿ ಗೋಧಿ ಕಟಾವನ್ನ ಅಲ್ಲಿನ ರೈತರು ಬೇಗ ಮುಗಿಸಿದ್ದಾರೆ. ಅಂದ್ರೆ ಸಂದೇಶ ಏನಾದ್ರೂ ಬಂದಿದೆಯಾ ಸೇನೆಯಿಂದ, ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು ಅಂತ? ಯುದ್ಧದ ಸಂದೇಶ ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಮತ್ತೆ ದೇಶದ ಜನರನ್ನ ಜಾಗೃತಿಯಾಗಿಡುವಂಥದ್ದು. ಅದರಲ್ಲೂ ಈ ಗಡಿ ಭಾಗದಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳು ಅಗತ್ಯ ಇರುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಜನವಸತಿ ಪ್ರದೇಶಗಳಿರ್ತವೆ, ಅದೇ ರೀತಿ ಕೃಷಿ ಕೂಡ ಇರುತ್ತೆ. ಕಳೆದ 3 ದಿನಗಳ ಹಿಂದೆ ಒಂದು ಸೂಚನೆಯನ್ನು ಕೊಟ್ಟಿತ್ತು ಅಲ್ಲಿನ ರೈತರಿಗೆ, ನೀವು ಇಮ್ಮಿಡಿಯೇಟ್ 48 ಗಂಟೆಗಳ ಒಳಗಾಗಿ ನೀವು ಬೆಳೆಯನ್ನ ಕಟಾವು ಮಾಡಿಕೊಳ್ಳಬೇಕು, ಅದನ್ನ ನೀವು ಶೇಖರಿಸಿಕೊಳ್ಬೇಕು ಅನ್ನುವಂತ ಸೂಚನೆ ಕೊಟ್ಟಿತ್ತು ಸೇನೆ. ಅದರಂತೆ ಅಲ್ಲಿನ ರೈತರು ಪೂರ್ತಿಯಾಗಿ ಕಟಾವನ್ನು ಮುಗಿಸಿದ್ದಾರೆ. ಅದರ ಜೊತೆಗೆ ಅಗತ್ಯವಾಗಿ, ಯಾಕಂದ್ರೆ ಅಲ್ಲಿ ಕೇವಲ ಇದೊಂದೇ ಅಲ್ಲ, ಅಲ್ಲಿನ ಹೇಗೆ ಇರಬೇಕು ಅನ್ನುವಂಥದ್ದು, ಮತ್ತೆ ಅವರೂ ಕೂಡ ಒಂದು ಸಣ್ಣ ಡ್ರಿಲ್ ಕೂಡ ಮಾಡುತ್ತಾರೆ. ಅಲ್ಲಿ ಈ ಶಾಲಾ ಮಕ್ಕಳಿಗಿರ್ಬೋದು, ಅಲ್ಲಿನ ಗ್ರಾಮಸ್ಥರಿಗೆ ಒಂದು ಗ್ರಾಮ ರಕ್ಷಣಾ ಪಡೆ ಅಂತ ಇರುತ್ತೆ, ಅದು ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಒಂದು ಸನ್ನದ್ಧ ಸ್ಥಿತಿಯಲ್ಲಿ ಕೇವಲ ಸೇನೆ ಇದ್ರೆ ಸಾಲದು, ಸೇನೆಯ ಜೊತೆಗೆ ಅಲ್ಲಿನ LOC ಯಲ್ಲಿರುವಂತವ್ರು ಅಥವಾ ಗಡಿಯಲ್ಲಿರುವಂತವ್ರು ಎಲ್ಲರೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕು. ಏನೇ ಆಗಬಹುದು ಘೋಷಣೆ ಅನ್ನುವಂಥದ್ದು, ಅಂದ್ರೆ ಅದು ಒಂದು ಆಪರೇಷನ್ ಆಗಿರ್ಬೋದು ಅಥವಾ ಯುದ್ಧವೇ ಘೋಷಣೆ ಆಗಬಹುದು. ಈ ತನಕ ಯಾವುದು ಸರ್ಕಾರ ಯಾವುದನ್ನು ಕೂಡ ಹೇಳಿಲ್ಲ, ಮತ್ತೆ ಸೇನೆ ಕೂಡ ಯಾವುದನ್ನು ಕೂಡ ಹೇಳಿಲ್ಲ ಮಾಡ್ತೇವೆ ಅಂತ. ಆದ್ರೆ ಆ ಒಂದು ಮಾಡುವಂತಹ ಕ್ರಿಯೆಗೆ ಒಂದು ಪೂರ್ವ ಸಿದ್ಧತೆ ಅಗತ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಈಗ ರೈತರು ಕೂಡ ಅಲ್ಲಿನ ತಮ್ಮ ಬೆಳೆಗಳನ್ನ ಕಟಾವು ಮಾಡಿಕೊಂಡಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.